ಹಾಯ್ ನಮಸ್ಕಾರ. ನಾವು ಇಂದು ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಯಾವ ರೀತಿ ಆಗುತ್ತದೆ ಎಂದರ ಬಗ್ಗೆ ಮಾಹಿತಿಯನ್ನು ನಾನು ತಿಳಿಸುತ್ತೇನೆ. ನಮ್ಮಲ್ಲಿ ಬರ್ತಕ್ಕಂಥ ಪೇಷಂಟ್ಗಳು ಕೇಳುವುದೆಂದರೆ, ನಾನು ಎಲ್ಲಾ ರೀತಿಯ ಡಯಟ್ ಅನ್ನು ಮಾಡುತ್ತೇನೆ, ನೀರನ್ನು ಚೆನ್ನಾಗಿ ಕುಡಿಯುತ್ತೇನೆ, ಆದರೂ ಸಹ ನನಗೆ ಕಿಡ್ನಿ ಸ್ಟೋನ್ ಬರುತ್ತವೆ ಎಂದು ಅನೇಕರು ಬಂದು ಕೇಳುತ್ತಾರೆ. ಇದಕ್ಕೆ ಇಂದು ನಾನು ಈ ಉತ್ತರವನ್ನು ನೀಡುತ್ತೇನೆ. ನನ್ನ ಹೆಸರು ಡಾಕ್ಟರ್ ದೀಪಕ್ ಬಿಲ್ಲೆ, ನಿಮ್ಮ ಆರೋಗ್ಯ ತಜ್ಞ. ಇದಕ್ಕೆ ಮುಖ್ಯ ಕಾರಣವೆಂದರೆ, ನಾವು ತಿಂದಂತ ಆಹಾರ ಅದು ಪಚನವಾಗಿ ಜೀರ್ಣವಾಗಿ ರಕ್ತದಲ್ಲಿ ಹೋಗಿ ಆ ರಕ್ತವು ಕಿಡ್ನಿಯಲ್ಲಿ ಹೋಗಿ ಶುದ್ಧಿ ಆಗುತ್ತದೆ. ಅಂದರೆ ಅಲ್ಲಿ ವೇಸ್ಟ್ ಪಾರ್ಟ್ ಅನ್ನು ಕಿಡ್ನಿ ಹೊರಗೆ ಹಾಕುತ್ತದೆ. ನಾವು ತಿಂದಂತ ಆಹಾರ ಅದು ಕಿಡ್ನಿಗೆ ಹೋದಾಗ ಕಿಡ್ನಿಯಲ್ಲಿ ನೀರು ಕಡಿಮೆ ಇದ್ದರೆ ಮಾತ್ರ ಅಲ್ಲಿ ಸ್ಟೋನ್ ಫಾರ್ಮೇಷನ್ ಆಗಲು ಒಂದು ಕಾರಣವಿದೆ. ಅದಕ್ಕಾಗಿ ನಾವು ಕುಡಿಯುವಂತಹ ನೀರು ಆಹಾರದ ಮೇಲೆ ಡಿಪೆಂಡ್ ಆಗಿರಬೇಕು. ಅಂದರೆ ಗಟ್ಟಿಯಾದ ಆಹಾರ ತಿಂದಾಗೆ, ಅಂದರೆ ಡೀಪ್ ಫ್ರೈ ಐಟಮ್ಸ್ ಆಗಿರಲಿ, ಆಯಿಲ್ ಇರ್ತಕ್ಕಂಥ ಫುಡ್ ಆಗಿರಲಿ, ಅಥವಾ ನಾನ್ ವೆಜ್, ಚಿಕ್ಕು, ಪಾಲಕ್ ಈ ರೀತಿಯ ಆಹಾರವನ್ನು ಸೇವನೆ ಮಾಡಿದಾಗ ನಾವು ನೀರಿನ ಪ್ರಮಾಣ ಅರ್ಧ ಗಂಟೆಗೆ 1 ಗ್ಲಾಸ್ನಷ್ಟು ನೀರು ಕುಡಿತಾ ಹೋದರೆ ಕಿಡ್ನಿಯಲ್ಲಿ ಯಾವಾಗಲೂ ನೀರು ಇದ್ದು ಅದು ಜೀರ್ಣವಾಗಿ ಅದು ಹೊರಗಡೆ ಹೋಗುತ್ತದೆ. ಇಲ್ಲವಾದರೆ ನಾವು 1 ಲೀಟರ್ ಅಷ್ಟು ನೀರನ್ನು ಕುಡಿದರೆ ಅದರಿಂದ ಮೂತ್ರ ಹೊರಗೆ ಹೋಗ್ಬಿಟ್ಟು ನೀರಿನ ದಾಹ ಕಡಿಮೆ ಮಾಡಿ ಕಿಡ್ನಿಯಲ್ಲಿ ನೀರು ಕಡಿಮೆ ಆಗುವ ಕೆಲವೊಂದು ಅಂಶಗಳು ಅಲ್ಲಿ ಮಿಕ್ಕಲು ಒಂದು ಕಾರಣವಾಗಿದೆ. ಅದಕ್ಕಾಗಿ ಕುಡಿಯುವಂತಹ ನೀರನ್ನು ನಾವು ಅರ್ಧ ಗಂಟೆಗೆ 1 ಗ್ಲಾಸ್ನಷ್ಟು ನೀರು ಕುಡಿತಾ ಹೋದರೆ ಸದಾ ಕಿಡ್ನಿಯಲ್ಲಿ ನೀರು ಇದ್ದು ಅದು ನಮ್ಮನ್ನು ಅಲ್ಲಿ ಸ್ಟೋನ್ ಫಾರ್ಮೇಷನ್ ಆಗದಂತೆ ಅದು ರಕ್ಷಣೆ ಮಾಡುತ್ತದೆ. ಈ ಸೂತ್ರವನ್ನು ಬಳಸಿದರೆ ನಮಗೆ ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಆಗೋದು ನಾವು ಕಡಿಮೆ ಮಾಡಬಹುದು. ಒಂದು ಸರಿ ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಆದ ಮೇಲೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವುದು ಅದು ಅನಿವಾರ್ಯವಾಗುತ್ತದೆ. ಹೀಗೆ ಇದರ ನೀರಿನ ಮಹತ್ವವನ್ನು, ನೀರು ಯಾವ ಪ್ರಮಾಣದಲ್ಲಿ ಸೇವನೆ ಮಾಡಬೇಕೆಂದು ನಾನು ತಿಳಿಸಿದ್ದೇನೆ. ಇಲ್ಲವಾದರೆ ಗಟ್ಟಿ ಆಹಾರವನ್ನು ನಾವು ಸೇವನೆ ಮಾಡಿದಾಗ ಲೈಮ್ ಜ್ಯೂಸ್ ಅಥವಾ ಎಳ್ಳಿನೀರು ಅಥವಾ ಪೈನಾಪಲ್ ಜ್ಯೂಸ್ ಇಂತಹ ನೀರನ್ನು, ಆಲ್ಕಲೈನ್ ವಾಟರ್ ಅನ್ನು ನಾವು ಸೇವನೆ ಮಾಡಿದರೆ ಸಹ ನಮ್ಮಲ್ಲಿ ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಆಗುವುದು ಪರ್ಸೆಂಟೇಜ್ ಕಡಿಮೆ ಆಗುತ್ತದೆ. ಈ ವಿಡಿಯೋವನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.